ನಮಸ್ಕಾರ ಬಂಧುಗಳೇ. ಇಂದು ನಮ್ಮ ಹೊಲಗದ್ದೆಗಳು ಮೊದಲಿನಂತಿಲ್ಲ. ಹಿಂದೆ ನಮ್ಮ ಅಜ್ಜಂದಿರು ಯಾವುದೇ ಯೂರಿಯಾ, ಡಿಎಪಿ, ರಾಸಾಯನಿಕ ಗೊಬ್ಬರ ಇಲ್ಲದೆ ಸಮೃದ್ಧ ಬೆಳೆ ತೆಗೆದುಕೊಳ್ಳುತ್ತಿದ್ದರು. ಆದರೆ ಇವತ್ತು ಅಂಗಡಿಯಿಂದ ತರೋ ಯೂರಿಯಾ, ಡಿಎಪಿ ಇಲ್ಲದಿದ್ರೆ ಬೆಳೆ ನಿಲ್ಲೋದಿಲ್ಲ ಅನ್ನೋ ಭಯ ರೈತನ ಮನಸ್ಸಿನಲ್ಲಿ ಬೆಳೆದಿದೆ. ರಾಸಾಯನಿಕ ಕೃಷಿ ಮೊದಲ ಕೆಲವು ವರ್ಷಗಳಲ್ಲಿ ಉತ್ಪಾದನೆ ಹೆಚ್ಚಿಸಿತು, ಆದರೆ ನಿಧಾನವಾಗಿ ಮಣ್ಣಿನ ಜೀವಶಕ್ತಿಯನ್ನು ಕುಗ್ಗಿಸಿತು. ಮಣ್ಣು ಗಟ್ಟಿಯಾಗತೊಡಗಿತು, ನೀರು ಹಿಡಿಯುವ ಸಾಮರ್ಥ್ಯ ಕಡಿಮೆಯಾಯಿತು. ಪ್ರತಿ ವರ್ಷ ಗೊಬ್ಬರದ ಪ್ರಮಾಣ ಹೆಚ್ಚಿಸಬೇಕಾದ ಪರಿಸ್ಥಿತಿ ಬಂತು. ವೆಚ್ಚ ಹೆಚ್ಚಿತು, ಸಾಲ ಹೆಚ್ಚಿತು, ಆದರೆ ಮಣ್ಣಿನ ಆರೋಗ್ಯ ಮಾತ್ರ ಕುಸಿಯುತ್ತಲೇ ಹೋಯಿತು. ಈ ಪರಿಸ್ಥಿತಿಯನ್ನು ಗಮನಿಸಿದ ಮಹಾರಾಷ್ಟ್ರದ ಕೃಷಿ ವಿಜ್ಞಾನಿ ಸುಭಾಷ್ ಪಾಳೇಕರ್ ಅವರು ಒಂದು ಮೂಲಭೂತ ಪ್ರಶ್ನೆ ಕೇಳಿದರು. ಕಾಡಿನಲ್ಲಿ ಯಾರೂ ಗೊಬ್ಬರ ಹಾಕೋದಿಲ್ಲ, ಯಾರೂ ಔಷಧಿ ಸಿಂಪಡಿಸೋದಿಲ್ಲ. ಆದರೂ ಅಲ್ಲಿ ದೊಡ್ಡ ದೊಡ್ಡ ಮರಗಳು ಶತಮಾನಗಳ ಕಾಲ ಆರೋಗ್ಯವಾಗಿವೆ. ಯಾಕೆ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ಅವರು ಸುಮಾರು 32 ವರ್ಷಗಳ ಕಾಲ ನೇರ ಹೊಲಪ್ರಯೋಗ ನಡೆಸಿದರು. ಆರಂಭದಲ್ಲಿ ಅವರು ರಾಸಾಯನಿಕ ಕೃಷಿಯನ್ನೇ ಅನುಸರಿಸಿದ್ದರು. ಆದರೆ ನಿಧಾನವಾಗಿ ಅವರು ಕಂಡ ಸತ್ಯ ಏನೆಂದರೆ, ಪ್ರಕೃತಿಯೊಳಗೆ ಈಗಾಗಲೇ ಸಂಪೂರ್ಣ ಕೃಷಿ ವ್ಯವಸ್ಥೆ ಕೆಲಸ ಮಾಡುತ್ತಿದೆ. ಅದನ್ನು ಅಸ್ತವ್ಯಸ್ತಗೊಳಿಸುತ್ತಿರುವುದು ನಾವು. ಗಿಡಕ್ಕೆ ಊಟ ಎಲ್ಲಿಂದ ಬರುತ್ತದೆ? ಸುಭಾಷ್ ಪಾಳೇಕರ್ ಅವರ ಕೃಷಿ ವಿಜ್ಞಾನದ ಅಡಿಪಾಯ ಇಲ್ಲಿಂದ ಆರಂಭವಾಗುತ್ತದೆ. ಒಂದು ಗಿಡಕ್ಕೆ ಬೇಕಾಗಿರುವ ಪೋಷಕಾಂಶಗಳಲ್ಲಿ ಸುಮಾರು 98.5% ಪ್ರಕೃತಿಯಲ್ಲೇ ಸಿಗುತ್ತದೆ. ಕಾರ್ಬನ್ ಗಾಳಿಯಿಂದ ಸಿಗುತ್ತದೆ, ಹೈಡ್ರೋಜನ್ ನೀರಿನಿಂದ ಸಿಗುತ್ತದೆ, ಆಮ್ಲಜನಕ ವಾತಾವರಣದಿಂದ ಸಿಗುತ್ತದೆ. ಅಂದರೆ ಗಿಡದ ಹೆಚ್ಚಿನ ಭಾಗವನ್ನು ಮಣ್ಣು ಕೊಡೋದಿಲ್ಲ. ಮಣ್ಣು ಕೇವಲ 1.5% ಮಾತ್ರ ಪೂರೈಸುತ್ತದೆ. ಆದರೆ ಆ 1.5% ಬಹಳ ಮುಖ್ಯ. ಅದರೊಳಗೆ ಫಾಸ್ಫರಸ್, ಪೊಟ್ಯಾಷ್, ಕ್ಯಾಲ್ಷಿಯಂ, ಜಿಂಕ್, ಮ್ಯಾಗ್ನೀಷಿಯಂ ಮೊದಲಾದ ಖನಿಜಾಂಶಗಳಿವೆ. ಈ ಎಲ್ಲ ಖನಿಜಾಂಶಗಳು ಮಣ್ಣಿನಲ್ಲಿ ಇದ್ದೇ ಇವೆ. ಆದರೆ ಸಮಸ್ಯೆ ಏನೆಂದರೆ ಅವು ಬಂಧಿತ ರೂಪದಲ್ಲಿವೆ. ಅಂದರೆ ಗಿಡ ನೇರವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಒಂದು ಕಲ್ಲಿನೊಳಗೆ ಬಂಧಿತವಾಗಿರುವ ಧನಸಂಪತ್ತಿನಂತೆ. ಈ ಬಂಧನವನ್ನು ತೆರೆಯುವ ಕೆಲಸ ಸೂಕ್ಷ್ಮಜೀವಿಗಳದು. ಸೂಕ್ಷ್ಮಜೀವಿಗಳು ಆರ್ಗ್ಯಾನಿಕ್ ಆಸಿಡ್ಸ್ ಉತ್ಪಾದಿಸುತ್ತವೆ. ಆ ಆಸಿಡ್ಸ್ ಈ ಖನಿಜಾಂಶಗಳನ್ನು ಕರಗಿಸುತ್ತವೆ. ಆಮೇಲೆ ಬೇರುಗಳು ಅವನ್ನು ಒಳಗೆಳೆದುಕೊಳ್ಳುತ್ತವೆ. ಅಂದರೆ ಗೊಬ್ಬರ ಗಿಡಕ್ಕೆ ನೇರ ಆಹಾರ ಕೊಡೋದಿಲ್ಲ. ಸೂಕ್ಷ್ಮಜೀವಿಗಳೇ ಆಹಾರವನ್ನು ಮುಕ್ತಗೊಳಿಸುತ್ತವೆ. ದೇಶಿ ಹಸು ಜೀವಂತ ಸೂಕ್ಷ್ಮಜೀವಿ ಪ್ರಯೋಗಾಲಯ. ಇಲ್ಲಿ ಸುಭಾಷ್ ಪಾಳೇಕರ್ ರವರ ಪ್ರಮುಖ ಆವಿಷ್ಕಾರ ಬರುತ್ತದೆ. ಅದು ದೇಶಿ ಹಸು. ಅವರ ಪ್ರಕಾರ ದೇಶಿ ಹಸು ಕೇವಲ ಪ್ರಾಣಿಯಲ್ಲ, ಒಂದು ಜೀವಂತ ಸೂಕ್ಷ್ಮಜೀವಿ ಪ್ರಯೋಗಾಲಯ. ಹಳ್ಳಿಕಾರ್, ಗಿರ್, ಕಪಿಲ ಮುಂತಾದ ನಾಟಿ ತಳಿಗಳ ಸಗಣಿಯಲ್ಲಿ ಕೋಟ್ಯಾಂತರ ಉಪಕಾರಿ ಬ್ಯಾಕ್ಟೀರಿಯಾಗಳಿವೆ. 1 ಗ್ರಾಂ ಸಗಣಿಯಲ್ಲಿ 300ರಿಂದ 500 ಕೋಟಿ ಉಪಕಾರಿ ಸೂಕ್ಷ್ಮಜೀವಿಗಳು ಇರಬಹುದು. ಈ ಸೂಕ್ಷ್ಮಜೀವಿಗಳು ಮಣ್ಣಿಗೆ ಸೇರಿದಾಗ ಜೀವ ಚಟುವಟಿಕೆ ಆರಂಭವಾಗುತ್ತದೆ. ಅವು ಸತ್ತ ಮಣ್ಣನ್ನು ಜೀವಂತ ಮಣ್ಣಾಗಿ ಪರಿವರ್ತಿಸುತ್ತವೆ. ಆಳದಲ್ಲಿರುವ ಖನಿಜಾಂಶಗಳನ್ನು ಕರಗಿಸುತ್ತವೆ. ಬೇರುಗಳಿಗೆ ಲಭ್ಯವಾಗುವಂತೆ ಮಾಡುತ್ತವೆ. ಸುಭಾಷ್ ಪಾಳೇಕರ್ ಅವರ ಪ್ರಕಾರ ದೇಶಿ ಹಸುಗಳ ಹೊಟ್ಟೆಯೊಳಗಿನ ರೂಮೆನ್ ಎಕಾಲಜಿ ಸ್ಥಳೀಯ ಪರಿಸರಕ್ಕೆ ಹೆಚ್ಚು ಹೊಂದಿಕೊಳ್ಳುತ್ತದೆ. ಆದ್ದರಿಂದ ಅವುಗಳಿಂದ ಬರುವ ಸೂಕ್ಷ್ಮಜೀವಿಗಳು ನಮ್ಮ ಮಣ್ಣಿನಲ್ಲಿ ವೇಗವಾಗಿ ಕೆಲಸ ಮಾಡುತ್ತವೆ. ಒಂದು ದೇಶಿ ಹಸು ಸಾಕು. ಅದರ ಶಕ್ತಿಯಿಂದ 30 ಎಕರೆವರೆಗೆ ಜೀವಚಕ್ರ ಚಲಿಸಬಹುದು ಎಂದು ಅವರು ಹೇಳುತ್ತಾರೆ. ಇದೇ ಮುಂದೆ ಜೀವಾಮೃತದ ಆಧಾರವಾಗುತ್ತದೆ. 4 ಸ್ತಂಭಗಳ ವಿಜ್ಞಾನ. ಸುಭಾಷ್ ಪಾಳೇಕರ್ ಕೃಷಿ 4 ಪ್ರಮುಖ ಸ್ತಂಭಗಳ ಮೇಲೆ ನಿಂತಿದೆ. ಮೊದಲನೆಯದು ಬೀಜಾಮೃತ. ಇದು ಬೀಜಗಳಿಗೆ ಆರಂಭಿಕ ರಕ್ಷಣೆ ನೀಡುವ ವಿಧಾನ. ಎರಡನೆಯದು ಜೀವಾಮೃತ. ಇದು ಮಣ್ಣಿನಲ್ಲಿರುವ ಸೂಕ್ಷ್ಮಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುವ ಜೀವದ್ರವ್ಯ. ಮೂರನೆಯದು ಆಚ್ಛಾದನೆ, ಅಂದರೆ ಮಣ್ಣಿನ ಮೇಲ್ಮೈ ಮುಚ್ಚುವುದು. ಒಣ ಎಲೆಗಳು, ಹುಲ್ಲು, ಬೆಳೆಯವಶೇಷಗಳು ಇವುಗಳಿಂದ ಮಣ್ಣಿನ ತೇವಾಂಶ ಉಳಿಯುತ್ತದೆ. ಸೂರ್ಯನ ನೇರ ಬಿಸಿಯ ಹೊಡೆತ ಕಡಿಮೆಯಾಗುತ್ತದೆ. ಎರೆಹುಳುಗಳು ಸಕ್ರಿಯವಾಗುತ್ತವೆ.
ನಾಲ್ಕನೆಯದು ವಾಫಸ. ಇದು ಮಣ್ಣಿನೊಳಗಿನ ಗಾಳಿ ಮತ್ತು ನೀರಿನ ಸಮತೋಲನದ ವಿಜ್ಞಾನ. ಬೇರುಗಳಿಗೆ ನೀರು ಬೇಕು, ಆದರೆ ಅಷ್ಟೇ ಪ್ರಮಾಣದಲ್ಲಿ ಆಮ್ಲಜನಕವೂ ಬೇಕು. ಈ 4 ವಿಧಾನಗಳು ಬೇರೆ ಬೇರೆಯಲ್ಲ, ಒಂದೇ ಜೀವಚಕ್ರದ 4 ಭಾಗಗಳು. ಇವತ್ತಿನ ಸಂಚಿಕೆಯಲ್ಲಿ ನಾವು ಮೂಲ ವಿಜ್ಞಾನ ತಿಳಿದುಕೊಂಡವು. ಆದರೆ ಜೀವಾಮೃತ ಅಂದರೆ ಕೇವಲ ಸಗಣಿ ಮತ್ತು ಗಂಜಲ ಮಿಶ್ರಣ ಅಲ್ಲ. ಅದರೊಳಗೆ ನಿಖರವಾದ ಸೂಕ್ಷ್ಮಜೀವಿ ವಿಜ್ಞಾನ ಅಡಗಿದೆ. ಬೆಲ್ಲ ಯಾಕೆ ಹಾಕುತ್ತಾರೆ? ಕಡಲೆ ಹಿಟ್ಟು ಯಾಕೆ ಬೇಕು? 48 ಗಂಟೆ ಫರ್ಮೆಂಟೇಷನ್ ಯಾಕೆ ಮುಖ್ಯ? ಯಾವ ಹಂತದಲ್ಲಿ ಸೂಕ್ಷ್ಮಜೀವಿಗಳ ಸಂಖ್ಯೆ ಅತಿ ಹೆಚ್ಚುವಾಗುತ್ತದೆ? ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ಪ್ರಾಯೋಗಿಕವಾಗಿ ತಿಳಿದುಕೊಳ್ಳೋಣ. ತಪ್ಪದೇ ನೋಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.